ಬಿಸಿ ಬಿಸಿ ಸಬ್ಬಕ್ಕಿ ಇಡ್ಲಿ, ಅದ್ರ ಜೊತೆ ಶೇಂಗಾ ಚಟ್ನಿ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಫಸ್ಟ್ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಫಾಲೋ ಮಾಡ್ಕೊಂಬಿಡಿ. ಯಾಕಂದರೆ ನಾನು ಬೇಜಾನ್ ರೆಸಿಪಿ ಶೇರ್ ಮಾಡ್ತಾನೇ ಇರ್ತೀನಿ. ನೀವು ಟ್ರೈ ಮಾಡ್ತಾ ಇರ್ಬೋದು, ನಿಮ್ಮ ಮನೇಲಿ ಕ್ರೆಡಿಟ್ ಬರ್ತಾನೆ ಇರುತ್ತೆ. ರೆಸಿಪಿಗೆ ಹೋಗೋಣವಾ? ಫಸ್ಟು ಸಬ್ಬಕ್ಕಿನ ನೆನೆ ಇಟ್ಕೊಂಡಿದ್ದೀನಿ. ಇದು ಲೈಲಾನ್ ಸಬ್ಬಕ್ಕಿ ಅಂತ ಬರುತ್ತಲ್ಲ, ಆ ಸಬ್ಬಕ್ಕಿ ಒಂದು 2-3 ಅವರ್ಸ್ ನೆಂದರೆ ಈ ಥರ ಆಗುತ್ತೆ. ಇದನ್ನು ನೀರೆಲ್ಲ ಸೋಸ್ಕೊಂಡ್ಬಿಡಬೇಕು. ಆನಂತರ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಇದು ಸೂಜಿ ತೊಗೊತಾ ಇದ್ದೀನಿ. ಇದನ್ನು ಹಾಕಿ ಅದಕ್ಕೆ ಸಬ್ಬಕ್ಕಿ ಏನು ನೆನಿಟ್ಕೊಂಡಿದ್ದೀವಿ ಅದನ್ನು ಹಾಕಿ ಇದಕ್ಕೆ ಜಾಸ್ತಿ ಮೊಸರು ಹಾಕಬೇಕಾಗುತ್ತೆ. ಅದು ಹುಳಿ ಇರಬೇಕು. ಹುಳಿ ಇದ್ದಾಗ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವೀಟ್ ಇರೋ ಮೊಸರು ಅಂತೂ ಹಾಕಲೇಬೇಡಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅಡುಗೆ ಸೋಡಾ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಕಲರ್ಗೋಸ್ಕರ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣಂತೆ. ಏನಿಲ್ಲ ಅಂದರೆ ಒಂದು 15 ಮಿನಿಟ್ಸ್ ನೆಂದರೆ ಚೆನ್ನಾಗಾಗುತ್ತೆ ಇಡ್ಲಿ. 15 ಮಿನಿಟ್ಸ್ ಆದಮೇಲೆ ಇದನ್ನು 2 ಪೋರ್ಷನ್ ಮಾಡ್ಕೊತಾ ಇದ್ದೀನಿ. ಇದು 2 ಒಬ್ಬೆಗಾಗಷ್ಟು ನಾನು ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ. ಯಾಕಂದರೆ ಒಂದು ಒಬ್ಬೆ ಹಾಕಬೇಕಾದ್ರೆ ಅದಕ್ಕೆ ಇನ್ಸ್ಟೆಂಟಾಗಿ ಏನೋ ಹಾಕ್ಬಿಟ್ಟು ಸ್ವಲ್ಪ ಕಲಸಿ ಇಡ್ಲಿ ಹಾಕ್ಕೋಬೇಕಾಗತ್ತೆ. ಮೊದಲೇ ಕಲಿಸ್ಬಿಟ್ರೆ ಎಲ್ಲದೂ ಕಲಿಸ್ಬಿಟ್ರೆ ಅಷ್ಟು ಚೆನ್ನಾಗಿ ಉಬ್ಬಲ್ಲ. ನಮಗೆ ಒಂದು ಒಬ್ಬೆಗೆ ಬೇಕಾದಷ್ಟು ಮಾತ್ರ ನಾವು ಕಲಿಸ್ಕೋಬೇಕಾಗತ್ತೆ. ಆನಂತರ ಇಡ್ಲಿ ಹಾಕಿ ಒಂದು 15 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಆಯಿತು. ಸೂಪರಾಗಿರೋ ಸಬ್ಬಕ್ಕಿ ಇಡ್ಲಿ ಮಾತ್ರ ರೆಡಿಯಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಡೌಟೇ ಬೇಡ. ಈ ಇಡ್ಲಿ ಪಾತ್ರೆನ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ. ನಿಮ್ಗೇನಾದರೂ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮ್ಮ ಇನ್ಬಾಕ್ಸ್ಗೆ ಲಿಂಕ್ ಬರುತ್ತೆ. ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಶೇಂಗಾ ಚಟ್ನಿ, ಹುರಿದಿರೋ ಶೇಂಗಾ, ಆಮೇಲೆ ಹುರಿದಿರೋ ಹಸಿಮೆಣ್ಸಿನ್ಕಾಯಿ, ಹುಣಸೆ ಹಣ್ಣು, ಉಪ್ಪು, ಬೆಲ್ಲ, ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಶೇಂಗಾ ಚಟ್ನಿನೂ ರೆಡಿಯಾಗಿರುತ್ತೆ. ಒಟ್ಟಿನಲ್ಲಿ ಸೂಪರಾಗಿರೋ ಬ್ರೇಕ್ಫಾಸ್ಟ್ ಆದರೂ ಓಕೆ, ಡಿನ್ನರ್ ಆದರೂ ಓಕೆ. ಸಬ್ಬಕ್ಕಿ ಇಡ್ಲಿ ಜೊತೆ ಶೇಂಗಾ ಚಟ್ನಿ ಸೂಪರ್ 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 ಅಷ್ಟೇ. ರೆಸಿಪಿ ಇಷ್ಟ ಆದರೆ ನೀವು ಸೇವ್ ಮಾಡಿಟ್ಕೊಳ್ಳಿ, ಟ್ರೈ ಮಾಡಿ. ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಅಕೌಂಟ್ನ ಫಾಲೋ ಮಾಡಿಲ್ವಾ? ಮಾಡಿ ಮತ್ತೆ ಬೇಗ. ಓಕೆ, ಬಾಯ್, ಬರಲಾ?